ಇವು ಎಂಥ ಪಾಪಿಗಳು ಅಂದರೆ ಸೇನೆ ಮಧ್ಯೆ ಯುದ್ಧ ಮಾಡಬೇಕು, ಸೇನಾ ನೆಲೆಗಳ ಮೇಲೆ ಯುದ್ಧ ಮಾಡಬೇಕು. ಅದನ್ನು ಬಿಟ್ಟು ನಾಗರಿಕರು ವಾಸ ಮಾಡೋವಂಥ ನಾಗರಿಕ ಪ್ರದೇಶಗಳಲ್ಲಿ ಇವರು ಇವತ್ತು ದಾಳಿ ಮಾಡಿಕೊಟ್ಟಿದ್ದಾರೆ ಈ ಪಾಪಿಗಳು. ಆದರೆ ನಮ್ಮ ಸೇನೆ ಇವತ್ತು ಬೆಳಗ್ಗೆಯಿಂದ ಈಗ ಬಂದಿರೋ 4 ಗಂಟೆ ಅಪ್ಡೇಟ್ಸ್ವರೆಗೂ ಯಾವ ರೀತಿ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನದ ಒಳಗಡೆ ಡ್ರೋನ್ಗಳನ್ನು ಕಳಿಸಿ ಅಂದರೆ ರಾವಲ್ಪಿಂಡಿ, ಇಸ್ಲಾಮಾಬಾದು, ಆಮೇಲೆ ಇದು ಪೇಶಾವರ, ಮೇಯ್ನ್ ಸಿಟಿಗಳು ಯಾವುದಿದೆ ಪಾಕಿಸ್ತಾನದಲ್ಲಿ ಎಲ್ಲ ಕಡೆ ಇವತ್ತು ಬಾಂಬಿಂಗ್ ಮಾಡ್ತಾಯಿದೆ ಡ್ರೋನ್ಗಳನ್ನ ಕಳಿಸಿ. ಇಲ್ಲಿ ಆಶ್ಚರ್ಯ ಪಡೋದು ಏನು ಗೊತ್ತಾ, ಇವ್ರು ಏನು ಕೊಚ್ಕೊತಾ ಇದ್ರಲ್ಲ, ನಮ್ಮ ಹತ್ರ ಏನು ಇಷ್ಟು ದೊಡ್ಡ ಬಾಂಬಿದೆ, ಅಣುಶಕ್ತಿ ಇದೆ, ಅವ್ನು ನಿಮ್ಮನ್ನು ಅರ್ಧ ಗಂಟೆಯಲ್ಲಿ ಉಡಾಯಿಸ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಬಾಯ್ಪಡ್ಕೊಂತಿದ್ರಲ್ಲ ವೀಕ್ಷಕರೇ, ಏನೂ ಇಲ್ಲ ಅವ್ರ ಹತ್ರ. ಹೌದು, ಏನೂ ಇಲ್ಲ ಅವ್ರ ಹತ್ರ. ಅವ್ರ ಪರಿಸ್ಥಿತಿ ಹೆಂಗಿದೆ ಇವತ್ತು ಅಂದರೆ ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನೇ ನಮ್ಮ ಸೇನೆಯವರು ಹೊಡೆದು ಬಿಸಾಕಿದ್ದಾರೆ. ಇವತ್ತು ಪಾರ್ಲಿಮೆಂಟಲ್ಲಿ ಪಾಕಿಸ್ತಾನದ MP ಕಣ್ಣೀರು ಹಾಕ್ತಿದ್ದಾನೆ, ಅಳ್ತಿದ್ದಾನೆ, ನಮ್ಮನ್ನು ಕಾಪಾಡಿ, ಭಾರತದಿಂದ ಕಾಪಾಡಿ ನಮ್ಮನ್ನು ಅಂತ, ಈ ದಾಳಿಯಿಂದ ಕಾಪಾಡಿ ಅಂತ ಕಣ್ಣೀರು ಹಾಕ್ತಿದ್ದಾನೆ. ಇವತ್ತು ಇವ್ರ ಹತ್ರ ಏನೂ ಇಲ್ಲ, ಯಾವ ಮದ್ದು ಗುಂಡು ಇಲ್ಲ, ಮೋಸ್ಟ್ಲಿ ಕಲ್ಲುಗಳು ಇಟ್ಕೊಂಡಿರ್ಬೇಕು ಇವ್ರು. ಯಾಕೆಂದರೆ ಇವ್ರ ಸಂಸ್ಕೃತಿ ಅದು ಕಲ್ಲು ಹೊಡಿಯೋದು. ಆದರೆ ಕಲ್ಲು ಹೊಡಿಯೋಕ್ಕಾಗಲ್ವಲ್ಲ, ಮೇಲಾಡ್ತವವು ಡ್ರೋನ್ಗಳು. ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಪಾಕಿಸ್ತಾನ ಇದೆ. ಈ ಪಾಪಿಗಳು, ಪಾಕಿಸ್ತಾನದ ಉಗ್ರಗಾಮಿಗಳು 26 ಜನ ಹೆಣ್ಣು ಮಕ್ಕಳ ಸಿಂಧೂರ ಮತ್ತು ತಾಳಿ ಭಾಗ್ಯನ ಕಿತ್ಕೊಂಡಿದ್ದಾರೆ. ಹೌದು, ಈ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿರೋದಕ್ಕೆ ಕಾರಣ ಇಡೀ ಪಾಕಿಸ್ತಾನದ ಜನರಿಗೆ ಗೊತ್ತಾಗಬೇಕು, ನಮ್ಮ ಹೆಣ್ಣು ಮಕ್ಕಳ ಕುಂಕುಮ ಮತ್ತು ತಾಳಿನ ಕಿತ್ಕೊಳ್ಳೋದಕ್ಕೆ ಯಾರೇ ಪ್ರಯತ್ನ ಪಟ್ಟರೋ ಆ ದೇಶನ ಧ್ವಂಸ ಮಾಡಾಕ್ತೀವಿ ಅನ್ನೋ ಒಂದು ಸಂದೇಶನ ಕೊಡೋದಕ್ಕೋಸ್ಕರ ಸಿಂಧೂರ, ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿರೋದು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಏನು ಕಾಶ್ಮೀರದಲ್ಲಿ 26 ಜನರನ್ನು ಈ ಪಾಪಿಗಳು, ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿ ಕೊಂದರಲ್ಲ, ಅದರ ಪ್ರತೀಕಾರವಾಗಿ ಭಾರತದ ಸೇನೆ ಪಾಕಿಸ್ತಾನದ 9 ಉಗ್ರಗಾಮಿ ನೆಲೆಗಳ ಮೇಲೆ ದಾಳಿ ಮಾಡಿ 100ಕ್ಕೂ ಹೆಚ್ಚು ಉಗ್ರರನ್ನು ಕೊಂದಾದಮೇಲೆ ನಿನ್ನೆ ರಾತ್ರಿ ಪಾಕಿಸ್ತಾನ ಪ್ರತೀಕಾರವನ್ನು ಹೇಳಲಿಕ್ಕೆ ಹೊರಟಿತ್ತು. ಅದರ ಪ್ರತಿಫಲವಾಗಿ ಅಮಾಯಕ ನಾಗರಿಕರನ್ನು 15 ಜನರನ್ನು ಕೊಂದಿದ್ದಾರೆ. ನಾಗರಿಕರ ಮೇಲೆ ದಾಳಿ ಆಗಿದೆ, 15 ಜನರನ್ನು ಕೊಂದಿದ್ದಾರೆ. ಅಷ್ಟೇ ಅಲ್ಲ, ಏನು ಭಾರತೀಯ ಸೇನೆ 1 ಗಂಟೆ 15 ನಿಮಿಷಕ್ಕೆ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ಒಂದು ಟೈಮನ್ನು ಫಿಕ್ಸ್ ಮಾಡಿತ್ತಲ್ಲ, ಅದೇ ಟೈಮಿಗೆ ನಿನ್ನೆ ರಾತ್ರಿ 1 ಗಂಟೆ 5 ನಿಮಿಷಕ್ಕೆ ಭಾರತದ 15 ನಗರಗಳನ್ನು ಗುರಿಯಾಗಿಸಿಕೊಂಡು ಪಂಜಾಬ್, ರಾಜಸ್ಥಾನ್, ಗುಜರಾತ್, ಛತ್ತೀಸ್ಗಢದ 15 ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಸೇನೆ ತನ್ನ ಮಿಸೈಲ್ಗಳನ್ನು ನಿನ್ನೆ ರಾತ್ರಿ 1 ಗಂಟೆ 5 ನಿಮಿಷಕ್ಕೆ ಉಡಾವಣೆ ಮಾಡೋ ಪ್ರಯತ್ನ ಉಡಾವಣೆನೂ ಮಾಡ್ತು. ಆದರೆ ನಮ್ಮ ಭಾರತದ ಸೇನೆ S-400 ಇದು S-400 ಅನ್ನೋದು ಇದು ರಷ್ಯಾ ನಿರ್ಮಿತ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್. ಇದನ್ನು ಬಳಸ್ಕೊಂಡು ಪಾಕಿಸ್ತಾನ ಏನು ಉಡಾವಣೆ ಮಾಡಿತ್ತೋ 15 ಮಿಸೈಲ್ಗಳನ್ನು ಹೊಡೆದು ಧ್ವಂಸ ಮಾಡಾಕಿದೆ. ಇವರು ನೋಡಿ ಏನು ಮಾಡಿದ್ದಾರೆ, ಯಾವುದೇ ಸೇನಾ ನೆಲೆಗಳನ್ನು ಗುರಿ ಮಾಡಿಕೊಂಡು ಅವರ ಮಿಸೈಲ್ಗಳನ್ನು ಲಾಂಚ್ ಮಾಡಿಲ್ಲ. ಹೌದು, ಈ ಪಾಪಿಗಳು ನಾಗರಿಕ ನೆಲೆಗಳನ್ನು ಗುರಿ ಮಾಡಿಕೊಂಡು ಈ ಪಾಪಿಗಳು 15 ಮಿಸೈಲ್ಗಳನ್ನು ನಾಗರಿಕರ ಮೇಲೆ ಹಾಕೋದಕ್ಕೆ ತಯಾರಿ ಮಾಡಿ ಗುರಿ ಇಟ್ಟಿದ್ದರು. ಅದರಲ್ಲಿ ಒಂದು ಅಮೃತ್ಸರದ ಗೋಲ್ಡನ್ ಟೆಂಪಲ್ಗೆ ಒಂದು ಮಿಸೈಲನ್ನು ಗುರಿ ಇಟ್ಟಿದ್ರು, ಅದನ್ನು ಧ್ವಂಸ ಮಾಡಿದ್ದಾರೆ ಅಂತ ಸೇನೆ ಈಗಾಗಲೇ ಹೇಳ್ಕೊಂಡಿದೆ. ವೀಕ್ಷಕರೇ ನೋಡಿ, ಇವು ಎಂಥ ಪಾಪಿಗಳು ಅಂದರೆ ಸೇನೆ ಮಧ್ಯೆ ಯುದ್ಧ ಮಾಡಬೇಕು, ಸೇನಾ ನೆಲೆಗಳ ಮೇಲೆ ಯುದ್ಧ ಮಾಡಬೇಕು. ಅದನ್ನು ಬಿಟ್ಟು ನಾಗರಿಕರು ವಾಸ ಮಾಡೋವಂಥ ನಾಗರಿಕ ಪ್ರದೇಶಗಳಲ್ಲಿ ಇವರು ಇವತ್ತು ದಾಳಿ ಮಾಡಿಕೊಟ್ಟಿದ್ದಾರೆ ಈ ಪಾಪಿಗಳು. ಆದರೆ ನಮ್ಮ ಸೇನೆ ಇವತ್ತು ಬೆಳಗ್ಗೆಯಿಂದ ಈಗ ಬಂದಿರೋ 4 ಗಂಟೆ ಅಪ್ಡೇಟ್ಸ್ವರೆಗೂ
ಯಾವ ರೀತಿ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನದ ಒಳಗಡೆ ಡ್ರೋನ್ಗಳನ್ನು ಕಳಿಸಿ ಅಂದರೆ ರಾವಲ್ಪಿಂಡಿ, ಇಸ್ಲಾಮಾಬಾದು, ಆಮೇಲೆ ಇದು ಪೇಶಾವರ, ಮೇಯ್ನ್ ಸಿಟಿಗಳು ಯಾವುದಿದೆ ಪಾಕಿಸ್ತಾನದಲ್ಲಿ ಎಲ್ಲ ಕಡೆ ಇವತ್ತು ಬಾಂಬಿಂಗ್ ಮಾಡ್ತಾಯಿದೆ ಡ್ರೋನ್ಗಳನ್ನ ಕಳಿಸಿ. ಇಸ್ಲಾಮಾಬಾದಲ್ಲಿ ಕೂಡ ಇವಾಗ ಬಾಂಬಿಂಗ್ ಆಗ್ತಿದೆ ವೀಕ್ಷಕರೇ. ಇಸ್ಲಾಮಾಬಾದ್ ಅಂದರೆ ಪಾಕಿಸ್ತಾನದ ರಾಜಕೀಯ ಎಲ್ಲ ನಾಯಕರು ಇರೋದು ಅಲ್ಲೇ, ಅಂದರೆ ಅದು ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಇಸ್ಲಾಮಾಬಾದ್. ಹೌದು, ಇಸ್ಲಾಮಾಬಾದಲ್ಲಿ ಕೂಡ ಇವತ್ತು ದಾಳಿಗಳಾಗ್ತಿದೆ. ಭಾರತದ ಸೇನೆಯಿಂದ ಕಳಿಸಿರೋ ಡ್ರೋನ್ಗಳು ಹೋಗಿ ಇವಾಗ ಬಾಂಬಿಂಗ್ ಮಾಡ್ತಿದೆ. ಆಮೇಲೆ ರಾವಲ್ಪಿಂಡಿ ಇದು ಬಂದು ಸೇನೆಯ ಹೆಡ್ ಕ್ವಾರ್ಟರ್. ಹೌದು, ಮಿಲ್ಟ್ರಿ ಹೆಡ್ ಕ್ವಾರ್ಟರ್ ರಾವಲ್ಪಿಂಡಿಯಲ್ಲಿರೋ ಸೇನೆ ಹೆಡ್ ಕ್ವಾರ್ಟರ್ನ ಧ್ವಂಸ ಮಾಡಾಕಿದ್ದಾರೆ. ಹೌದು ವೀಕ್ಷಕರೇ, ಧ್ವಂಸ ಮಾಡಾಕಿದ್ದಾರೆ. ಅಷ್ಟೇ ಅಲ್ಲ, ಉಗ್ರ ಸಂಘಟನೆಗಳು ಕೂಡ ರಾವಲ್ಪಿಂಡಿಯಲ್ಲಿದೆ. ಆ ಉಗ್ರ ಸಂಘಟನೆಗಳ ಅಡುಗುತಾಣಗಳನ್ನು ಕೂಡ ಟಾರ್ಗೆಟ್ ಮಾಡಿ ಇವತ್ತು ನಮ್ಮ ಸೇನೆ ಹೊಡಿತಾ ಇದೆ. ಇಲ್ಲಿ ಆಶ್ಚರ್ಯ ಪಡೋದು ಏನು ಗೊತ್ತಾ, ಇವ್ರು ಏನು ಕೊಚ್ಕೊತಾ ಇದ್ರಲ್ಲ, ನಮ್ಮ ಹತ್ರ ಏನು ಇಷ್ಟು ದೊಡ್ಡ ಬಾಂಬಿದೆ, ಅಣುಶಕ್ತಿ ಇದೆ, ನಾವು ನಿಮ್ಮನ್ನು ಅರ್ಧ ಗಂಟೆಯಲ್ಲಿ ಉಡಾಯಿಸ್ಬಿಡ್ತೀವಿ, ಹಂಗೆ ಹಿಂಗೆ ಅಂತ ಬಾಯಿ ಪಡ್ಕೊಂತಿದ್ರಲ್ಲ ವೀಕ್ಷಕರೇ, ಏನೂ ಇಲ್ಲ ಅವ್ರ ಹತ್ರ. ಹೌದು, ಏನೂ ಇಲ್ಲ ಅವ್ರ ಹತ್ರ. ಅವ್ರ ಪರಿಸ್ಥಿತಿ ಹೆಂಗಿದೆ ಇವತ್ತು ಅಂದರೆ, ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನೇ ನಮ್ಮ ಸೇನೆಯವರು ಹೊಡೆದು ಬೀಸಾಕಿದ್ದಾರೆ. ಹೌದು, ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನೇ ಹೊಡೆದಾಕಿದ್ದಾರೆ, ಅದು ಚೈನಾ ಮೇಡದು. ಇವತ್ತು ಹೆಂಗಿದೆ ಅಂದರೆ ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮೇ ಇಲ್ದಂಗೆ ಮಾಡಾಕಿದ್ದಾರೆ. ನಮ್ಮ ಸೇನೆ ಯಾವಾಗ ಬೇಕಾದರೂ ನುಗ್ಬೋದು ಒಳಗಡೆ. ಈಗ ಯಾವ ಹೆಲಿಕಾಪ್ಟರ್ ಬರ್ತಿದೆ, ಯಾವ ಫೈಟರ್ ಜೆಟ್ ಬರ್ತಿದೆ ಅನ್ನೋದೇ ಗೊತ್ತಾಗಲ್ಲ ಅವರಿಗೆ. ಅಂಥ ಪರಿಸ್ಥಿತಿಗೆ ಕೇವಲ ಒಂದೇ ಒಂದು ದಿವಸಕ್ಕೆ ತಂದಿಕ್ಕಿದ್ದಾರೆ. ಹೌದು ವೀಕ್ಷಕರೇ, ಒಂದೇ ಒಂದು ದಿವಸಕ್ಕೆ ತಂದಿಕ್ಕಿದ್ದಾರೆ. ಇವತ್ತು ಪಾರ್ಲಿಮೆಂಟಲ್ಲಿ ಪಾಕಿಸ್ತಾನದ MP ಕಣ್ಣೀರು ಹಾಕ್ತಿದ್ದಾನೆ, ಅಳ್ತಿದ್ದಾನೆ. ನಮ್ಮನ್ನು ಕಾಪಾಡಿ, ಭಾರತದಿಂದ ಕಾಪಾಡಿ ನಮ್ಮನ್ನು ಅಂತ, ಈ ದಾಳಿಯಿಂದ ಕಾಪಾಡಿ ಅಂತ ಕಣ್ಣೀರು ಹಾಕ್ತಿದ್ದಾನೆ ಇವತ್ತು. ಕೇವಲ ಒಂದೇ ಒಂದು ದಾಳಿ, ಅದು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಮಾಡಿರೋ ಒಂದೇ ಒಂದು ದಾಳಿಗೆ ಇವತ್ತು ಪಾರ್ಲಿಮೆಂಟಲ್ಲಿ ಕಣ್ಣೀರು ಹಾಕೊಳ್ಳೋ ಅಂಥ ಪರಿಸ್ಥಿತಿ ಈ ಪಾಪಿಗಳಿಗೆ ಬಂದಿದೆ ವೀಕ್ಷಕರೇ. ಹೌದು, ಇವ್ರ ಹತ್ರ ಏನೂ ಇಲ್ಲ, ಯಾವ ಮದ್ದು ಗುಂಡು ಇಲ್ಲ. ಮೋಸ್ಟ್ಲಿ ಕಲ್ಲುಗಳು ಇಟ್ಕೊಂಡಿರ್ಬೇಕು ಇವ್ರು, ಯಾಕೆಂದರೆ ಇವ್ರ ಸಂಸ್ಕೃತಿ ಅದು ಕಲ್ಲು ಹೊಡಿಯೋದು. ಆದರೆ ಕಲ್ಲು ಹೊಡಿಯೋಕ್ಕಾಗಲ್ವಲ್ಲ, ಮೇಲಾರ್ತವು ಡ್ರೋನ್ಗಳು. ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಪಾಕಿಸ್ತಾನ ಇದೆ. ಇವತ್ತು ನೋಡಿ, ಆಪರೇಷನ್ ಸಿಂಧೂರ್ 2.0 ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, 2.0 ಸ್ಟಾರ್ಟ್ ಆಗಿದೆ. ನೋಡಿ, ಈ ಕಾಂಗ್ರೆಸ್ನ ನೀಚರಿದ್ದಾರಲ್ಲ ಈ ದೇಶದಲ್ಲಿ, ಒಬ್ಬ ರಾಜಸ್ಥಾನದ ಕಾಂಗ್ರೆಸ್ನ ಅಧ್ಯಕ್ಷ ಅವನೊಂದು ಸ್ಟೇಟ್ಮೆಂಟ್ ಮಾಡಿದ್ದಾನೆ ಇವತ್ತು. ಅವನು ಎಂಥ ಅಯೋಗ್ಯ ಮುಂಡೆ ಮಗ ಅವನು ಅಂದರೆ, ಏನು ಹೇಳಿದ್ದಾನೆ ಗೊತ್ತಾ ಅವನು? ಈ ಆಪರೇಷನ್ ಸಿಂಧೂರ್ ಅಂತ ಏನು ಹೆಸರಿಟ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ಕೊಟ್ಟಿದ್ದಾರಲ್ವ ಸೇನೆ, ಈ ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನ ಇಕ್ಕಬಾರ್ದಾಗಿತ್ತಂತೆ. ಅವನು ಅದಕ್ಕೆ ಕೊಡೋ ಜಸ್ಟಿಫಿಕೇಷನ್ ಏನು ಅಂದರೆ, ಸಿಂಧೂರ ಅನ್ನೋದು ಯಾವುದೋ ಒಂದು ಧರ್ಮಕ್ಕೆ ಅನ್ವಯಿಸುತ್ತಂತೆ, ಒಂದು ಧರ್ಮ ಆಚರಣೆ ಮಾಡೋ ಪದ್ಧತಿ ಅಂತೆ ಅದು, ಅದಕ್ಕೋಸ್ಕರ ಇಡಬಾರ್ದಂತೆ. ಸಿಂಧೂರ ಜಾತ್ಯತೀತ ಅಲ್ವಂತೆ. ನೋಡಿ ಎಂತೆಂಥ ಪಟಿಂಗ್ಗಳಿದ್ದಾರೆ ಈ ಕಾಂಗ್ರೆಸ್ನವರು ಅಂತ. ಇದರಲ್ಲೂ ಜಾತ್ಯತೀತನ ಥರ ಕೊಟ್ಟವನೇ ಅಯೋಗ್ಯ. ವೀಕ್ಷಕರೇ ನೋಡಿ, ಈ ಸಿಂಧೂರ ಅಂತ ಹೆಸರು ಈ ಆಪರೇಷನ್ ಇಡೋದಕ್ಕೂ ಒಂದು ಕಾರಣ ಇದೆ. ಸುಮ್ಮನೆ ಇಟ್ಟಿಲ್ಲ, ಇದಕ್ಕೆ ಸುಮ್ಮನೆ ಆ ಹೆಸರನ್ನ ಇಟ್ಟಿಲ್ಲ. ಏನಕ್ಕೆ ಅಂದರೆ, ಸಿಂಧೂರ ಈ ದೇಶದ ಹೆಣ್ಣು ಮಕ್ಕಳ ತಾಳಿ ಅಷ್ಟೇ ಪವಿತ್ರ. ಹೌದು, ಒಂದು ಹೆಣ್ಣು ಮದುವೆ ಆಗುವಾಗ ತಾನು ಮದುವೆ ಆಗೋ ಗಂಡಸು ಆ ಹೆಣ್ಣಿಗೆ ತನ್ನ ಕೈಯಾರೆ ಸಿಂಧೂರನ ಇಡ್ತಾನೆ, ಅದೇ ರೀತಿ ತಾಳಿನೂ ಕೂಡ ಕಟ್ತಾನೆ. ಅವೆರಡು ಒಟ್ಟೊಟ್ಟಿಗೆ ಇರುತ್ತೆ ಯಾವಾಗಲೂ. ಅದರ ಒಂದು ಪ್ರತೀಕ ಈ ಸಿಂಧೂರ. ಈ ಪಾಪಿಗಳು, ಪಾಕಿಸ್ತಾನದ ಉಗ್ರಗಾಮಿಗಳು 26 ಜನ ಹೆಣ್ಣು ಮಕ್ಕಳ ಸಿಂಧೂರ ಮತ್ತು ತಾಳಿ ಭಾಗ್ಯನ ಕಿತ್ಕೊಂಡಿದ್ದಾರೆ. ಹೌದು, ಈ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿರೋದಕ್ಕೆ ಕಾರಣ, ಇಡೀ ಪಾಕಿಸ್ತಾನದ ಜನರಿಗೆ ಗೊತ್ತಾಗಬೇಕು, ನಮ್ಮ ಹೆಣ್ಣು ಮಕ್ಕಳ ಕುಂಕುಮ ಮತ್ತು ತಾಳಿನ ಕಿತ್ಕೊಳ್ಳೋದಕ್ಕೆ ಯಾರೇ ಪ್ರಯತ್ನ ಪಟ್ಟರೋ ಆ ದೇಶನ ಧ್ವಂಸ ಮಾಡಾಕ್ತೀವಿ ಅನ್ನೋ ಒಂದು ಸಂದೇಶನ ಕೊಡೋದಕ್ಕೋಸ್ಕರ ಸಿಂಧೂರ, ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿರೋದು. ಆ ಅಯೋಗ್ಯನಿಗೆ ಏನು ಗೊತ್ತಾಗಬೇಕು? ಬರೀ ಆ ಸಾಬ್ರುಗಳು ಬೂಟ್ನ ಹಾಕ್ಕೊಂಡು ಅವ್ರ ಓಟ್ಗೋಸ್ಕರ ಅವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ಕೂತಿರೋ ಅವನು ಏನು ಗೊತ್ತಾಗಬೇಕು ಇದ್ರ ಪಾವಿತ್ರತೆ? ಅಯೋಗ್ಯರನ್ನ ತೊಗೊಂಬಂದು ಬಾಯಿಗೆ ಬಂದಾಗ ಮಾತಾಡ್ತಾನೆ ಪ್ರೆಸ್ ಮೀಟ್ ಮಾಡಿಬಿಟ್ಟು.
ಇದನ್ನು ಇಡಬಾರ್ದು, ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು. ಇವನು ಹೇಳ್ಬಿಟ್ಟು ಅಂದರೆ ಚೇಂಜ್ ಮಾಡಿಬಿಡ್ತಾರಲ್ಲಿ. ವೀಕ್ಷಕರೇ ನೋಡಿ, ಇಂಥ ಮನಸ್ಥಿತಿಗಳು ಈ ದೇಶದಲ್ಲಿ ಇದ್ದಾವೆ. ಹೌದು ವೀಕ್ಷಕರೇ ನೋಡಿ, 15 ಜನ ಅಮಾಯಕರುಗಳನ್ನ ನಿನ್ನೆ ರಾತ್ರಿ ಪಾಕಿಸ್ತಾನ ಸೇನೆ ಕೊಂದಿದೆ. ಸಿವಿಲಿಯನ್ಸ್ನ ಕೊಂದಿದ್ದಾರೆ. ಎಲ್ಲೋದ್ರು ಬುದ್ಧಿಜೀವಿಗಳು, ಗಂಜಿ ಗಿರಾಕಿಗಳು ಎಲ್ಲಿ ಯಾವ ಬಿಲ್ದಲ್ಲಿ ಅಡ್ಕೊಂಡಿದ್ದೀರಿ? ಎದ್ದು ಬರ್ರಿ, ಬಾಯಿ ಬಡ್ಕೊಳ್ರಿ. ಈಗ ದೊಡ್ಡದಾಗಿ ಬಾಯಿ ಬಡ್ಕೊಂತೀರಾ? ಬೇರೆ ಬೇರೆ ವಿಚಾರಗಳಿಗೆ ಬಂದು ಮಾತಾಡ್ರಿ. ಈಗ ಹೇಳಿ ನಿಮ್ಮ ಪ್ರೀತಿ ಪಾತ್ರ ಪಾಕಿಸ್ತಾನದವ್ರಿಗೆ. ಅಯೋಗ್ ನನ್ನ ಮಕ್ಕಳ, ಸಿವಿಲಿಯನ್ಸ್ನ ಯಾಕೆ ಕೊಲ್ತಿರೋ? ಸೈನಿಕರಿದ್ದಾರೆ, ಅವ್ರ ಮೇಲೆ ಯುದ್ಧ ಮಾಡಿರಿ ಅಂತ ಹೇಳಿ. ಯಾಕೆ ತಾಕತ್ತಿಲ್ವಾ? ಗಂಜಿ ಗಿರಾಕಿಗಳು ತಾಕತ್ತಿಲ್ವ ಹೇಳೋಕ್ಕೆ? ನೀವೆಲ್ಲಿ ಬರ್ತೀರ? ಯಾವುದೋ ಬಿಲ ಸೇರ್ಕೊಂಡಿರ್ತೀರ ಹೋಗಿ. ಗಂಜಿ ಗಿರಾಕಿಗಳೇ, ಭಯ ಆಗ್ತಿದೆಯಾ? ನಮ್ಮ ಬುಡಕ್ಕೆಲ್ಲಿ ಬಾಂಬ್ ಹಾಕ್ತಾರೋ ಅಂತ? ಏನು ಹೆದರ್ಕೋಬೇಡಿ, ನಿಮ್ಮ ಬುಡಕ್ಕೇನು ಬಾಂಬ್ ಹಾಕಲ್ಲ. ಆದರೆ ಬಂದು ಮಾತಾಡೋ ಧೈರ್ಯನಾದರೂ ಮಾಡಿ. ಇವತ್ತು ನಾವು ಒಂದು ಯೋಚನೆ ಮಾಡಬೇಕಾಗಿರೋದು ನೋಡಿ, ಇವತ್ತು ಕೆನಡಾದಲ್ಲಿ ಕೂತ್ಕೊಂಡು ಒಬ್ಬ ಅಯೋಗ್ಯ ಬಿಂದ್ರನ್ವಾಲೆ ಅವನ ಶಿಷ್ಯ ಒಬ್ಬ ಅಯೋಗ್ಯ ಈ ಖಲಿಸ್ತಾನಿ ಮೂಮೆಂಟ್ನ ಇಟ್ಕೊಂಡಿದ್ದಾನಲ್ಲ, ಸಿಖ್ ಖಲಿಸ್ತಾನಿ ಮೂಮೆಂಟು. ಅವನಿವತ್ತು ಕೆನಡಾದಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ಗಳು ಮಾಡ್ತಾನೆ. ನಮ್ಮ ಸೇನೆಯಲ್ಲಿರೋ ಯಾರೆಲ್ಲ ಸಿಖ್ರಿದ್ದಾರೆ ಸೈನಿಕರು, ನೀವ್ಯಾರು ಯುದ್ಧ ಮಾಡಬೇಡಿ ಅಂತ ಕರೆ ಕೊಡ್ತಾನೆ ಅವನು. ಆದರೆ ಈ ಪಾಪಿ ಪಾಕಿಸ್ತಾನಿಗಳು ಟಾರ್ಗೆಟ್ ಮಾಡಿರೋದು ಯಾವುದನ್ನು ಗೊತ್ತಾ? ಅಮೃತ್ಸರದಲ್ಲಿರೋ ಗೋಲ್ಡನ್ ಟೆಂಪಲ್ನ ಟಾರ್ಗೆಟ್ ಮಾಡಿರೋದು. ಆ ಅಯೋಗ್ಯನಿಗೆ ಗೊತ್ತಾಗಬೇಕು. ಈ ಪಾಪಿಗಳು ಯಾರಿಗೂ ನಿಯತ್ತಾಗಿರಲ್ಲ, ಅವರು. ಅವನು ಚಿಕ್ಕ ಸೈನಿಕರಿಗೆ ಹೇಳ್ತಾನೆ, ನೀವ್ಯಾರು ಸೇನೆಯಲ್ಲಿ ಯುದ್ಧ ಮಾಡಬೇಡಿ, ಸೇನೆಗೆ ಸಪೋರ್ಟ್ ಮಾಡಬೇಡಿ, ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳಬೇಡಿ, ನೀವು ನರೇಂದ್ರ ಮೋದಿ ಅಮಿತ್ ಶಾ ನಮ್ಮ ಶತ್ರು ಅಂತ ಹೇಳ್ತಾನೆ ಅವನು. ಪಾಕಿಸ್ತಾನ ನಮ್ಮ ಫ್ರೆಂಡು ಅಂತ, ನಮ್ಮ ನೇಬರ್ ಕಂಟ್ರಿ ಅಂತ ಹೇಳ್ತಾನೆ. ಅದೇ ನೇಬರ್ ಕಂಟ್ರಿ ದಾಳಿ ಶುರು ಮಾಡಿದ ಮೊದಲನೇ ರಾತ್ರಿ ಗುರಿ ಇಟ್ಟಿದ್ದು ಯಾರಿಗೆ? ಗೋಲ್ಡನ್ ಟೆಂಪಲ್ಗೆ. ಸಿಖ್ಖರ ಪವಿತ್ರ ಜಾಗ ಅದು. ಆ ಜಾಗಕ್ಕೆ ಅವರು ಮಿಸೈಲ್ನ ಗುರಿ ಇಟ್ಟಿದ್ದಾರೆ. ಅದೃಷ್ಟವಶ ನಮ್ಮ ಸೇನೆ ಅದನ್ನು ಹೊಡೆದಾಕ್ಬಿಡ್ತು. ಈಗ ಏನು ಹೇಳ್ತಾನೆ ಅವನು ಕೇಳ್ರಿ. ಈಗ ಆ ಯೋಗಿ ಅಲ್ಲಿ ಕೂತವನಲ್ಲ ಅವನು, ಅವನು ಪಪ್ಪುನಂತೆ, ಪಪ್ಪು. ಅವನು ಹೇಳಬೇಕೀಗ, ನಿಮ್ಮ ನಿಯತ್ತಿಗೆ ನೋಡಿ ಅವ್ರು ತೋರಿಸಿದ್ದಾರೆ ಕೃತಜ್ಞತೆ. ಇದು ಆ ಪಾಪಿಗಳ ನಿಯತ್ತು. ನೀವು ಹೋಗಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಕೂತಿದ್ದೀರಾ. ಮತ್ತು ನೋಡಿ, ಈಗ ಏನು ನಿನ್ನೆ ಮತ್ತು ಮೊನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆಯಿಂದ ನಡೀತಿರೋದು, ಇದು ದಾಳಿ ಅಲ್ಲ, ಬೇಟೆ ಆಡ್ತಿರೋದು. ಯಾಕೆಂದರೆ ಇವ್ರು ಯಾರು ಸೈನಿಕರಲ್ಲ, ಇವ್ರು ಎಲ್ಲ ಉಗ್ರಗಾಮಿಗಳು. ಯುದ್ಧ ಶುರುವಾಗೋದು ಸೇನೆ ಮತ್ತು ಸೇನೆ, ಎರಡು ಸೇನೆಗಳ ಮಧ್ಯೆ ಆದರೆ ಮಾತ್ರ ಯುದ್ಧ. ಆದರೆ ಇವತ್ತು ಭಾರತ ಸೇನೆ ಮಾಡ್ತಿರೋದು ಬೇಟೆ ಆಡೋಕ್ಕೆ ಶುರು ಮಾಡಿದ್ದಾರೆ ಇವತ್ತು. ಹೌದು ವೀಕ್ಷಕರೇ, ಇವರಿಗೆ ಯುದ್ಧ ಸರಿ ಹೋಗಲ್ಲ, ಬೇಟೆನೇ ಸರಿ. ಅದನ್ನೇ ಮಾಡ್ತಿದ್ದಾರೆ ನೋಡಿ. ಈಗ ಬೇಟೆನೇ ಶುರು ಮಾಡಿರೋದು. ಈ ಬೇಟೆಗೆ ಹಿಂಗೆ ಆಡ್ತಿದ್ದಾರೆ ಇವರು. ಇನ್ನೇನಾದರೂ ಯುದ್ಧ ಆಗ್ಬಿಡ್ತು ಅಂದರೆ ಗೋವಿಂದ ಪಾಕಿಸ್ತಾನದ ಕತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.